ಭಾನುವಾರದಿಂದಲೇ ಬಸ್ ದರ ಏರಿಕೆಯಾಗುತ್ತೆ. ಈಗ ಪರಿಷ್ಕೃತವಾಗಿರುವಂಥ ದರ ಭಾನುವಾರದಿಂದನೇ ಜಾರಿಯಾಗುತ್ತೆ. ರಾಜ್ಯದ ಜನರಿಗೆ ಶಾಕ್ ಶಾಕ್ ಶಾಕ್. ಹೊಸ ವರ್ಷಕ್ಕೆ ದರ ಏರಿಕೆಯ ಬರೆ. ಮೊದಲನೇದಾಗಿ ಈಗ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ. ಬಸ್ ಪ್ರಯಾಣ ದರ 15% ಏರಿಕೆಯಾಗಿದೆ. ಇವತ್ತು ಅವರು ಸಭೆ ಮಾಡಿಬಿಟ್ಟು ಯಾವ್ಯಾವ ಸ್ಟೇಜ್ಗಳಿಗೆ ಎಷ್ಟೆಷ್ಟು ದರ ಆಗುತ್ತೆ ಏರಿಕೆ ಅನ್ನುವಂಥದ್ದನ್ನು ನೋಡಬೇಕಾಗಿ ಸ್ಟೇಜ್ ವೈಸ್ ಇನ್ಕ್ರೀಸ್ ಆಗುತ್ತೆ ದರ. ಭಾನುವಾರದಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಸರ್ಕಾರದ ನಿರ್ಧಾರಕ್ಕೆ ಜನ ಆಕ್ರೋಶ ಸ್ಫೋಟಗೊಂಡಿದೆ. ಏನು ಹೇಳಿದ್ದಾರೆ ಜನ ಈ ವಿಚಾರದಲ್ಲಿ, ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತೋರಿಸ್ತೀವಿ ನೋಡಿ. ಹೊಸ ವರ್ಷಕ್ಕೆ ದರ ಏರಿಕೆ ಅಂತೂ ಈಗ ಫಿಕ್ಸು, ಯಾವ ಅನುಮಾನವೂ ಕೂಡ ಇಲ್ಲ ಈಗ. ರಾಜ್ಯದಲ್ಲಿ ಬಸ್ ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀವಿ. ಬಸ್ ಪ್ರಯಾಣ ದುಬಾರಿ ಆಗಿದೆ. ಬೆಂಗಳೂರು ಟು ಮೈಸೂರು ಸಾಮಾನ್ಯ ಬಸ್ 146 ಇತ್ತು, ಈಗ 168 ರೂಪಾಯಿ ಆಗುತ್ತೆ. ಸ್ಟೇಜ್ ವೈಸ್ ಬೇರೆ ರೀತಿಯಲ್ಲಿ ಮಾಡ್ತಾರೆ ಅದನ್ನು ರೇಟು. ಹಾಗೀಗ ಸದ್ಯಕ್ಕೆ ಬೆಂಗಳೂರಿಂದ ಮೈಸೂರಿಗೆ ಸಾಮಾನ್ಯವಾಗಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಆ ದರ ಆಗಿದೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗಬೇಕು ಅಂದರೆ 400 ರೂಪಾಯಿ ಇತ್ತು, ಅದು 460 ರೂಪಾಯಿ ಆಗುತ್ತೆ. ಅಂದರೆ 100 ರೂಪಾಯಿಗೆ 15 ರೂಪಾಯಿ ಹೆಚ್ಚಿಗೆ ಅನ್ನೋ ರೀತಿಯಲ್ಲಿ ನಿಮಗೆ ಅದರ ರೇಟ್ ಜಾಸ್ತಿ ಆಗಿರೋದು. ಇನ್ನು ಬೆಂಗಳೂರು ಟು ಧರ್ಮಸ್ಥಳ 342 ರೂಪಾಯಿ ಇತ್ತು ಮುಂಚೆ, ಈಗ 393 ರೂಪಾಯಿ ಆಗಿದೆ. ಈಗ ಆ ದರವನ್ನು ನಿಗದಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಭೆ ಮಾಡಿ ಫೈನಲ್ ಆಗಿ ಎಷ್ಟು ಏನು ಅಂತ ಕ್ಲಿಯರ್ ಆಗುತ್ತೆ. ಬೆಂಗಳೂರಿಂದ ತುಮಕೂರಿಗೆ 80 ರೂಪಾಯಿ ಇತ್ತು ಮುಂಚೆ, ಈಗ 92 ರೂಪಾಯಿಗೆ ಅದರ ದರ ಏರಿಕೆ ಆಗ್ತಾ ಇದೆ. ಸಾಮಾನ್ಯ ಬಸ್ಗಳದ್ದು ಮಾತ್ರ ಹೇಳ್ತಾ ಇದ್ದೀವಿ. ಇನ್ನುಳಿದಂಥದ್ದು ಓಲ್ವೋ ಇವೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಅವು ಬಸ್ ಏರಿಕೆ ಆಗಿದೆ. ಹಳೆ ದರ 72 ರೂಪಾಯಿ ಇತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂದರೆ ಬೆಂಗಳೂರಿಂದ, ಈಗ ಅದು 83 ರೂಪಾಯಿ ಆಗುತ್ತೆ. ಬೆಂಗಳೂರಿಂದ ಸುತ್ತಮುತ್ತಲು ಊರುಗಳಿಗೆ ಹೋಗೋರಿಗೆಲ್ಲ ಸ್ವಲ್ಪ ಕಷ್ಟನೇ. ಇನ್ನು ಚಿಕ್ಕಮಗಳೂರಿಗೆ ಹೋಗಬೇಕು ಅಂದರೆ 285 ಇದ್ದಿದ್ದು ಈಗ 328 ರೂಪಾಯಿ ಆಗುತ್ತೆ ಹೊಸ ದರದಲ್ಲಿ. ಎಷ್ಟಾಗುತ್ತೆ ಏನು ಅಂತ ಲೆಕ್ಕ ಇವತ್ತು ಸಿಗುತ್ತೆ. ಬೆಂಗಳೂರು ಟು ಹಾಸನ ಹಳೆ ದರ 246 ಇದ್ದಿದ್ದು ಈಗ 283 ಆಸ್ಪಾಸ್ನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಬೆಂಗಳೂರಿಂದ ಹಾಸನಕ್ಕೆ ಹೋಗಬೇಕು ಅನ್ನೋರು ತುಂಬ ಜನ ಅಪ್ ಆ್ಯಂಡ್ ಡೌನು ಕೂಡ ಮಾಡ್ತಾರೆ. ಬೆಂಗಳೂರಿಂದ ರಾಯಚೂರಿಗೆ ಹೋಗೋರು 556 ರೂಪಾಯಿ ಇದ್ದಿದ್ದು ಈಗ 640 ರೂಪಾಯಿ ಆಗುತ್ತೆ. ಕೇವಲ ಬಸ್ ದರ ಅಷ್ಟೇ ಅಲ್ಲ, ನಿಮಗೆ ಅದರ ಜೊತೆಗೆ ಪಾಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಸ್ ಪಾಸ್ಗಳು ಕೂಡ ಹಳೆ ದರ 376 ರೂಪಾಯಿ ಇತ್ತು. ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಬೇಕು ಅಂತಂದರೆ 433 ರೂಪಾಯಿ ಈಗ ಹೊಸ ದರ ಅದರ ಆಸ್ಪಾಸ್ನಲ್ಲೇ ಬಂದು ಕೂತ್ಕೊಳ್ಳುತ್ತೆ ಬಳ್ಳಾರಿಗೆ ಹೋಗಬೇಕು ಅನ್ನೋರು. ಇನ್ನು ಬೆಂಗಳೂರಿನಿಂದ ಹಲವು ಕಡೆಗೆ ಹೋಗಬೇಕು. ಈಗ ಜಯನಗರಿ, ಮೆಜೆಸ್ಟಿಕ್ಕಿಂದ ಜಯನಗರಿಗೆ, ಬೆಂಗಳೂರು ಭಾಗದಲ್ಲೇ ಮೆಜೆಸ್ಟಿಕ್ಕಿಂದ ಜಯನಗರ 20 ರೂಪಾಯಿ ಇತ್ತು, 23 ರೂಪಾಯಿ ಆಗ್ತಾ ಇದೆ. ರೌಂಡ್ ಫಿಗರ್ ಮಾಡ್ತಾರೆ. ಈಗ ಎಷ್ಟೆಷ್ಟಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. 20ರಿಂದ 23 ರೂಪಾಯಿ. ಈಗ ಸರ್ಜಾಪುರಕ್ಕೆ ಹೋಗಬೇಕು ಮೆಜೆಸ್ಟಿಕ್ಕಿಂತ ಅಂತಂದರೆ 25 ರೂಪಾಯಿ ಇತ್ತು, ಅದು 28 ರೂಪಾಯಿ ಆಗ್ತಾ ಇದೆ. ಸಿಟಿಯಲ್ಲಿ ಓಡಾಡೋರಿಗೆ ಒಂದು 2 ರೂಪಾಯಿ 3 ರೂಪಾಯಿ ಹೆಚ್ಚಾಗ್ಬೋದು, ಒಂದು 5 ರೂಪಾಯಿವರೆಗೂ ಕೂಡ ಹೆಚ್ಚಾಗ್ಬೋದು. ಬಹಳ ದೂರ ಹೋಗೋದಾದರೂ ಕೂಡ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ದರ ಹೆಚ್ಚಾಗೋದಿಲ್ಲ. ಬಟ್ KSRTC ದೂರ ಹೋಗುವಂಥವ್ರು, ಲಾಂಗ್ ಟ್ರಿಪ್ಪಿಗೆ ಹೋಗುವಂಥವ್ರಿಗೆ ಸಮಸ್ಯೆಗೆ. ಬೆಂಗಳೂರಿನಿಂದ ಬೀದರು, ಬೆಂಗಳೂರಿನಿಂದ ಕಲಬುರಗಿ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ, ಈ ಭಾಗಗಳಿಗೆ, ಬೆಂಗಳೂರಿಂದ ಮಂಗಳೂರು ಕಡೆಗೆ ಈ ಭಾಗಗಳಿಗೆ ಹೋಗುವಂಥವ್ರಿಗೆ ಅದರ ಎಫೆಕ್ಟ್ ಆಗುತ್ತೆ. ಕಾರಣ ಅಲ್ಲಿ 50ರಿಂದ 60 ರೂಪಾಯಿ ದರ ಏರಿಕೆ ಆಗೇ ಆಗುತ್ತೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಜೊತೆಗೆ AC ಬಸ್ಗಳಲ್ಲಾದರೆ 1000 ರೂಪಾಯಿ ಟಿಕೆಟ್ ದರಗಳಿದ್ದಿದ್ದು ಅದು 15% ಅಂತಂದರೂ ನಿಮಗೆ ಜಾಸ್ತಿನೇ ಆಗೋಗುತ್ತೆ. 150 ರೂಪಾಯಿ ಇನ್ಕ್ರೀಸ್ ಆಗಿಬಿಡುತ್ತೆ ಅಲ್ಲಿ. ಇವೆಲ್ಲವೂ ಕೂಡ ನೋಡಬೇಕಾಗತ್ತೆ ಈಗ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಅಲ್ಲಿ ಸ್ವಲ್ಪ ಎಫೆಕ್ಟ್ ತಟ್ಟುತ್ತೆ. ಸಾಮಾನ್ಯವಾಗಿ ಸಿಟಿ ಒಳಗಡೆಗೆ ಓಡಾಡುವಂಥವ್ರಿಗೆ ಒಂದು 2 ರೂಪಾಯಿ 5 ರೂಪಾಯಿ ಒಳಗಡೆಗೆ ವ್ಯತ್ಯಾಸ ಆಗೇ ಆಗುತ್ತೆ. ಹೊಸ ವರ್ಷಕ್ಕೆ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ. ನಾಡಿದ್ದಿನಿಂದ ಬಸ್ ದರ 15% ಏರಿಕೆ ಆಗ್ತಾ ಇದೆ. ಇದು ಪ್ರಯಾಣಿಕರಲ್ಲಿ ಸಾಕಷ್ಟು ಒಂದು ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ. ನಾನಿವತ್ತು ಮೆಜೆಸ್ಟಿಕ್ನ BMTC ಬಸ್ ಬಳಿದ್ದೇನೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರ್, ಈಗ ಬಸ್ ದರ ನಾಡಿದ್ದಿನಿಂದ 15% ಏರಿಕೆ ಆಗ್ತಾ ಇದೆ, ಏನು ಹೇಳ್ತೀರಾ? ಏರಿಕೆ ಆಗಿದ್ರೆ ಹೇಗೆ ಬಡವರು ಹೇಗೆ ಮಾಡೋಕ್ಕಾಗುತ್ತೆ? ಎಷ್ಟು ಹೊರೆ ಆಗುತ್ತೆ ಸರ್? ಹೊರೆ ಆಗ್ತದೆ ಮತ್ತೆ. ಈ ಸರ್ಕಾರ ಬಂತು ಬೀಳ್ಬೇಕು ಮೇಡಮ್. ಈ ಸರ್ಕಾರ ಬಿದ್ದರೆ ಮುಂದೆ ನಮ್ಗೆ ರಾಜಕೀಯ ಸೇರಾಗ್ತದೆ ನಮ್ಗೆ ಅಷ್ಟೇ. 15% ಬಸ್ ದರ ಏರಿಕೆ ಆಗ್ತಾ ಇದೆ ಸಂಡೆಯಿಂದ. ನಮಗೆಲ್ಲ ತಿರುಗಾಡೋರಿಗೆ ಭಾಳ ಹೈರಾಣ ಆಗ್ಯದ್ರಿ. ನಮ್ಗೆ ಮತ್ತು
ಭಾಳಷ್ಟು ದುಡ್ಡು ಖರ್ಚಾಗತ್ತೆ. ಸರ್, ಈಗ 15% ದರ ಏರಿಕೆ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಮೇಡಮ್, ಪಬ್ಲಿಕ್ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಏರಿಕೆ ಮಾಡ್ತಾ ಇದ್ರೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಮೇಡಮ್. ಸರ್, ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಮೇಲೆ ಈ ಒಂದು ಹೊರೆ ಹೇರಿದ್ರ ಹೇಗೆ? ಆ ಥರ ನಮ್ಗೇನು ಗೊತ್ತಿಲ್ಲ ಮ್ಯಾಮ್. ರೇಟ್ ಹೆಚ್ಚಾಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆಸ್ಟ್ ಆಪ್ಷನ್ ಮೆಟ್ರೋ ಅಂತ ಇದೆ ಅಷ್ಟೇ. ಇನ್ನ ಮತ್ತೊಬ್ರು ಇದ್ದಾರೆ, ಅವ್ರನ್ನೇ ಮಾತನಾಡಿಸೋ ಪ್ರಯತ್ನ ಮಾಡ್ತೇನೆ. ಸರ್, ಈಗ 15% ನಾಳಿಂದ ದರ ಏರಿಕೆ ಆಗ್ತಾ ಇದೆ ಸಂಡೆಯಿಂದ. ಜಾಸ್ತಿ ಮಾಡೋದು ಅದು ಜಾಸ್ತಿ ಮಾಡ್ತಾ ಇದ್ದಾರೆ, ಎಷ್ಟು ಹೊರೆ ಆಗ್ತಿದೆ? ಅದಕ್ಕೂ ನಮಗೂ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಹೊರೆ ಆಗ್ತದೆ ಅಂತ. ಆದರೆ ಮಾಡಿದ್ರೆ ಎಲ್ಲರಿಗೂ ತೊಂದರೆನೇ ಮೇಡಮ್. ಮಾಡಬಾರ್ದು. ಈಗ ಆಗಿರೋದೇ ಬೆಲೆಗಳು ಜಾಸ್ತಿ. ಮಾಡಿದ್ರೆ ಎಲ್ಲರಿಗೂ ಜಾಸ್ತಿ ಆಗುತ್ತೆ, ಕಂಪನಿಗಳು ಕಮ್ಮಿ, ಖರ್ಚು ಜಾಸ್ತಿ ಆಗ್ತದೆ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳೋದೇನಂತಂದ್ರೆ ರವಿವಾರದಿಂದ ಬಸ್ ದರ ಏರಿಕೆ ಆಗ್ತಾ ಇರೋದು ಹೊರೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಾಲದಿಂದಾಗಿ ಅನಿವಾರ್ಯವಾಗಿ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕಾಯಿತು ಅಂತ ಈಗ ಮಾನ್ಯ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಸಚಿವರು ತಮ್ಮ ಬಸ್ ದರ ಏರಿಕೆಯನ್ನು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಯವರು ಮಹಿಳಾ ವಿರೋಧಿಗಳು ಶಕ್ತಿ ಯೋಜನೆ ವಾಪಸ್ ತೆಗೆದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಡೀಸೆಲ್ಗೆ ಪ್ರತಿದಿನ 4 ಕೋಟಿ ಹೆಚ್ಚಾಗ್ತಾ ಇದೆ. HDKಗಳು ಕೇಂದ್ರ ಮಂತ್ರಿಗಳು ಡೀಸೆಲ್ ಬೆಲೆ ಕಡಿಮೆ ಮಾಡಿಸಿ. ಬಿಜೆಪಿ JDS ಆರೋಪಗಳಿಗೆ ರಾಮಲಿಂಗಾರೆಡ್ಡಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. 2023 ಮೇನಲ್ಲಿ ಭಾನುವಾರದಿಂದ ಬಸ್ ದರ ಏರಿಕೆ ಆಗ್ತಾ ಇದೆ. ಈ ಒಂದು ಬಸ್ ದರ ಏರಿಕೆಗಳಿಗೆ ವಿಪಕ್ಷಗಳಿರ್ಬೋದು, ಸಾರ್ವಜನಿಕರಿಂದ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಡೈರೆಕ್ಟ್ ಆಗಿ ನಮ್ಮ ಜೊತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ. ಸರ್, ಈಗ ಬಸ್ ದರ ಏರಿಕೆಗೆ ಬಿಜೆಪಿಯವರು ಹಲವು ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ನೋಡಮ್ಮ, ಟಿಕೆಟ್ ದರ ಏರಿಸಿದಾಗ ಸಹಜವಾಗಿ ಜನಕ್ಕೆ ಬೇಸರ ಆಗುತ್ತೆ. ನಾನು ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಟಿಕೆಟ್ ದರ 15% ಜಾಸ್ತಿ ಮಾಡಿದಾಗ ಅವ್ರ ಖರ್ಚು ಜಾಸ್ತಿ ಆಗುತ್ತೆ, ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ವಿಪಕ್ಷಗಳು ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ BJP ನನಗೆ ಅಧಿಕಾರ ಬಿಟ್ಟುಕೊಟ್ಟಾಗ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ 2023 ಮೇನಲ್ಲಿ 5,900 ಕೋಟಿ ಸಾಲ ಬಿಟ್ಟೋಗಿದ್ದಾರೆ ಇವರು. ಎಷ್ಟು? 5,900 ಕೋಟಿ ಸಾಲ ಬಿಟ್ಟೋಗಿದ್ದಾರೆ. ಅದೇ ನಾನು 2000 ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ನಾವು ಇವ್ರಿಗೆ ಸಾಲ ಬಿಟ್ಟೋಗಿದ್ದು ಎಷ್ಟು ಗೊತ್ತಾ? 13,71,00,000. ಇವರು ನಮಗೆ 5,900 ಕೋಟಿ ಸಾಲ ಹೊರಿಸ್ಬಿಟ್ಟು ಹೋಗ್ಬಿಟ್ಟು ಇವತ್ತು ಟೀಕೆ ಮಾಡ್ತಾರೆ. ಆಮೇಲೆ ಈಗ ನಾವು 15% ಬೆಲೆ ಜಾಸ್ತಿ ಮಾಡಿದ್ದೀವಿ. ಕಾರಣ ಏನು ಅಂದರೆ 2020ರಲ್ಲಿ ಜನವರಿ 22ನೇ ತಾರೀಕು 12% BJP ಸರ್ಕಾರ ಟಿಕೆಟ್ ದರ ಏರಿಸಿದ್ರು. ಆಗ ಡೀಸೆಲ್ಗೆ 9 ಕೋಟಿ ಖರ್ಚಾಗ್ತಿತ್ತು ಪ್ರತಿದಿನ. ಈಗ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, 60 ರೂಪಾಯಿಂದ 90 ಚಿಲ್ಲರೆ ಆಗಿದೆ. ಒಂದು ದಿನಕ್ಕೆ 4 ಕೋಟಿ ಜಾಸ್ತಿ ಆಗ್ತಾಯಿದೆ, 13 ಕೋಟಿ ಆಗ್ತಾಯಿದೆ. 2020 ಜನವರಿನಲ್ಲಿ ಟಿಕೆಟ್ ಬೆಲೆ ಏರಿಸಿದಾಗ ಸ್ಯಾಲ್ರೀಸು 12 ಕೋಟಿ ಇತ್ತು ಒಂದು ದಿನಕ್ಕೆ, ಈಗ 18 ಕೋಟಿಗೆ ಏರಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸಿಂದ ಡೀಸೆಲಿಂದ 10 ಕೋಟಿ ಜಾಸ್ತಿ ಆಗ್ತಾ ಇದೆ ಖರ್ಚು. ಸರ್, ಅಶೋಕ್ ಅವರು ಹೇಳ್ತಾರೆ, ನಾನು ಸಾರಿಗೆ ಸಚಿವನಾದಾಗ 1,000 ಕೋಟಿ ಲಾಭದಲ್ಲಿತ್ತು ಸಾರಿಗೆ ಇಲಾಖೆ, ಇವಾಗ ಕಾಂಗ್ರೆಸ್ನವ್ರು ಬಂದ್ಬಿಟ್ಟು ನಷ್ಟದಲ್ಲಿ ತಳ್ಳಿದ್ದಾರೆ ಎನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಮ್ಮ, ಅಂಕಿ ಅಂಶದ ಸಮೇತ ಅವರು ಬರಲಿ, ನಾವು ಕೂತು ಮಾತಾಡೋಣ. ಆಮೇಲೆ 2016-17ರಲ್ಲಿ ನಾನು ಮಿನಿಸ್ಟರ್ ಆಗಿದ್ದಾಗಲೂ ಲಾಭದಲ್ಲೇ ಇತ್ತು. ಕಟಾರಿಯವರು ಸೆಕ್ರೆಟರಿ ಆಗಿದ್ರಲ್ಲ, ಆಗಲೂ ಲಾಭದಲ್ಲೇ ಇತ್ತು. ಇವರು ಯಡಿಯೂರಪ್ಪ ಆಮೇಲೆ ಇವ್ರ ಸರ್ಕಾರ, ಯಾರ್ದು? ಬೊಮ್ಮಾಯಿಯವ್ರ ಸರ್ಕಾರ. ಆ ಸರ್ಕಾರದಲ್ಲಿ ಅಶೋಕ್ ಅವರು ಮಂತ್ರಿ ಆಗಿದ್ರಲ್ಲ, ಆ 4 ವರ್ಷದಲ್ಲಿ 5,900 ಕೋಟಿ ಸಾಲ ಇಟ್ಟಿದ್ರಲ್ಲ ನೀವು ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯರು ತಾನೆ. ಯಾಕೆ ನಿಮ್ಮ ಸರ್ಕಾರ 5,900 ಕೋಟಿ ಸಾಲ ಇಟ್ಟೋಗಿದ್ರಿ? ಆಮೇಲೆ ನಮ್ಮ ಸರ್ಕಾರ ಇದ್ದಾಗ ನಷ್ಟ ನಮ್ಮಲ್ಲಿ ಇರಲಿಲ್ಲ, ನೋ ಪ್ರಾಫಿಟ್ ನೋ ಲಾಸಲ್ಲಿತ್ತು ನಮ್ಮ ಸರ್ಕಾರ ಇರೋವರೆಗೂ. ಯಾವಾಗ ಈ BJPಯವರು ಒಂದು ಹೆಜ್ಜೆ ಇಟ್ಟರು ನಷ್ಟ ಪ್ರಮಾಣ ಜಾಸ್ತಿ ಆಯಿತು. 5,900 ಕೋಟಿ ಯಾಕಪ್ಪ ಸಾಲ ಇಟ್ಟೋದ್ರಿ ಅಂತ ಅಶೋಕ್ ಅವರು ಒಂದು ಪ್ರಶ್ನೆ ಕೇಳ್ತೀನಿ. ಸರಿ, ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಇದೇನು ಸರ್ಕಾರನ ಅಂತ ಕೇಳ್ತಾ ಇದ್ದಾರೆ. ಇದು ಸರ್ಕಾರನ ಅಂತ ಅವ್ರು ಕೇಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಇವರು ಮಂತ್ರಿ ಆಗಿದ್ದಾರೆ. 10 ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು? 40 ರೂಪಾಯಿ ಇತ್ತು.
ಈಗ ಎಷ್ಟಾಗಿದೆ? 90 ರೂಪಾಯಿ ಆಗಿದೆ. ಪೆಟ್ರೋಲ್ ಬೆಲೆ ಎಷ್ಟಿತ್ತಾಗ? ದಿನನಿತ್ಯದ ಅಗತ್ಯಗಳು ಎಷ್ಟಿತ್ತು? ಆಮೇಲೆ ಗ್ಯಾಸ್ ಬೆಲೆ ಎಷ್ಟಿತ್ತು ಕೇಂದ್ರ ಸರ್ಕಾರ? ಇವರೆಲ್ಲ ಕೇಂದ್ರ ಸರ್ಕಾರ ಕೇಳಿ ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರೆ ನಾವು ಕೂಡ ಜನಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಮಾಡ್ಬೋದು. ಆಮೇಲೆ ಕುಮಾರಸ್ವಾಮಿಯವ್ರು JDS ಅವ್ರಿಗೆ BJPಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಅಧಿಕಾರ ನಮಗೆ ಬಿಟ್ಕೊಟ್ಟಾಗ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋದ್ರಲ್ಲ, ಯಾಕೆ 5,900 ಕೋಟಿ ಸಾಲ ಇಟ್ರಿ ಅಂತ ಅವ್ರ ಪ್ರಶ್ನೆ ಕೇಳ್ತೀನಿ. ಓಕೆ ಸರ್, ಈಗ ಅಂದ್ರೆ ಪ್ರಯಾಣಿಕರು ಕೂಡ ಅಂದ್ರೆ ಪುರುಷ ಪ್ರಯಾಣಿಕರಿಂದ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 15% ನಮ್ಗೆ ಹೊರೆ ಆಗ್ತಾ ಇದೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸರ್. ಹೌದು, ಸಹಜವಾಗಿ ನಾನು ಇಲ್ಲ ಅಂತ ಹೇಳಲ್ಲ. ಏನಮ್ಮ, ಬೆಲೆ ಏರಿಕೆ ಆದಾಗ ಪುರುಷರಿಗೆ ಬೆಲೆ ಜಾಸ್ತಿ ಆಯ್ತು ಅಂತ ಅವ್ರಿಗೆ ಬೇಜಾರಾಗಿರುತ್ತೆ. ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ನಾನು ಟೀಕೆ ಮಾಡೋದು BJPಯವರಿಗೆ, JDSನವರಿಗೆ. 2020ರಲ್ಲಿ 12% ಬೆಲೆ ಜಾಸ್ತಿ ಮಾಡಿದ್ರಲ್ಲ ಯಡಿಯೂರಪ್ಪ CM ಆಗಿದ್ದಾಗ. ಆಗ ಜನಕ್ಕೆ ತೊಂದರೆ ಆಗಲಿಲ್ವಾ? ಅಶೋಕ್ ಅವರು ಹಿಂದೆ ಮಿನಿಸ್ಟರ್ ಆಗಿದ್ರಲ್ಲ, ಅವರೇನು ಬೆಲೆಗಳು ಜಾಸ್ತಿ ಮಾಡಿರಲಿಲ್ವಾ? ಪ್ರಯಾಣಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಪ್ರಯಾಣಿಕರಿಗೆ 5,900 ಕೋಟಿ BJPಯವರು ಸಾಲ ಇಟ್ಟೋಗದೇ ಇದ್ದಿದ್ರೆ ನಾವು ಇದನ್ನು ಏರಿಸ್ತಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ 5 ವರ್ಷದಲ್ಲಿ 1 ದಿನಕ್ಕೆ 4 ಕೋಟಿ ಜಾಸ್ತಿ ಆಗಿದೆ. ಸ್ಯಾಲ್ರೀಸು 1 ದಿನಕ್ಕೆ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಅನಿವಾರ್ಯವಾಗಿ ಸ್ವಲ್ಪ ಏರಿಸಿದ್ದೀವಿ. ಓಕೆ ಸರ್, ಈಗ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ವಾಪಸ್ ಪಡೆದಿದ್ದಾರೆ ಎನ್ನುವಂತ ಮಾತುಗಳನ್ನ, ಆರೋಪಗಳನ್ನ ಹೇಳ್ತಾ ಇದ್ದಾರೆ. ಶಕ್ತಿ ಯೋಜನೆ ನಿಲ್ಲುತ್ತಾ ಹೇಗೆ ಸರ್? ಶಕ್ತಿ ಯೋಜನೆ 2028ರವರೆಗೂ ನಮ್ಮ ಸರ್ಕಾರ ಇರುತ್ತೆ. ಚುನಾವಣೆ ಆದರೆ ಮತ್ತೆ ನಾವೇ ಗೆಲ್ತೀವಿ. ಈಗ BJPನಲ್ಲಿದ್ದಾರಲ್ಲ ಶಾಸಕರು, ಅವರಲ್ಲಿ ಅರ್ಧ ಜನ ಸೋತೋಗ್ಬಿಡ್ತಾರೆ, ಮತ್ತೆ ಅವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನು 5 ವರ್ಷ ನಾವೇ ಇರ್ತೀವಿ. ಈಗ ಸಾರಿಗೆ ಮುಷ್ಕರಕ್ಕೂ ಕೂಡ ಕರೆ ನೀಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾರಿಗೆ ಸಂಸ್ಥೆಗಳನ್ನ ಉಳಿಸ್ಲಿಕ್ಕೆ ಈ ದರ ಏರಿಕೆ ಅನಿವಾರ್ಯನ ಸರ್? ಈಗ ನಾನು ಇವತ್ತು ಮಿನಿಸ್ಟರ್ ಆಗಿದ್ದೀನಮ್ಮ. ಇದಕ್ಕೆ ಮುಂಚೆ ಒಬ್ಬರಿದ್ದರು, ಮುಂದಕ್ಕೆ ಯಾರೋ ಒಬ್ಬರು ಬರ್ತಾರೆ. ಸಂಸ್ಥೆಗಳು ಉಳಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಸಂಸ್ಥೆಗಳು ನಾವು ಹಾಳು ಮಾಡಿದ್ರೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ? ಆಮೇಲೆ ಹೇಳಿ ಕೇಳಿ BJPಯವರು ಮನುವಾದಿಗಳು, ಇವರು ಮಹಿಳಾ ವಿರೋಧಿಗಳು. ಇವರು ಮೊದಲನೇ ದಿನದಿಂದಲೂ ಕೂಡ ಇವರು ಈ ಶಕ್ತಿ ಕಾರ್ಯಕ್ರಮವನ್ನು ಕೆಡಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಮಹಿಳಾ ವಿರೋಧಿಗಳಿವರು. ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಮನಸ್ಸಿಗೆ ಹಿಡಿಸ್ತಾ ಇಲ್ಲ ಅವ್ರಿಗೆ. ಅದರಿಂದ BJPಯವರ ಮಾತಿಗೆ ಜನ ಯಾರು ಕೂಡ ಸೊಪ್ಪಾಕಲ್ಲ ಬಿಡಿ. ಸೊ ಒಂದು ಬದಲಾವಣೆಗಳನ್ನು ಯೋಚನೆಯನ್ನು ಮಾಡಬೇಕು. ನೀವು ಫ್ರೀ ಕೊಡ್ತಾ ಇರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಯಾರಿಗೆ ಮುಟ್ಟಬೇಕಾಗಿದೆಯೋ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು ಮಾನ್ಯ ಸಚಿವರೇ. ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಕೊಳ್ಳಿ ಅಂತಂದರೆ ಅದನ್ನಿಲ್ಲ. ಎಲ್ಲರಿಗೂ ಉಳ್ಳವರಿಗೂ ಒಂದೇ ಕೊಡ್ತೀರಾ, ಇಲ್ಲದೇ ಇರೋರಿಗೂ ಒಂದೇ ಕೊಡ್ತೀರಾ? ಇದು ಹೆಂಗೆ ಇದು?